ಹರೀಶ್ ಗೌಡರು ಮಾತಾಡುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಮೇಲೆ ತವರೂರು ಮೈಸೂರಿಗೆ ತಮ್ಮದೇ ಆದಂತಹ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ನಿಜ ರಾಜವಂಶರನ್ನ ನಾವು ನೆನೆಯಲೇಬೇಕು. ಇವತ್ತು ಕೊಟ್ಟಂತಹ ಅನೇಕ ಸಂಸ್ಥೆಗಳು, ಮೈಸೂರು ವಿಶ್ವವಿದ್ಯಾಲಯ ಆಗಿರ್ಬೋದು, KR ಆಸ್ಪತ್ರೆ ಆಗಿರ್ಬೋದು, ಅನೇಕ ಸಂಸ್ಥೆಗಳು ಆವತ್ತು ಹುಟ್ಟಾಕಿದ್ದಂಥ ಸಂದರ್ಭದ ನಂತರ ಮೈಸೂರಿಗೆ ಮಾನ್ಯತೆ ಕೊಟ್ಟು ಆ ಸಂಸ್ಥೆಗಳಿಗೆ ಇನ್ನಷ್ಟು ಶಕ್ತಿ ಕೊಡುವಂತ ಕೆಲಸ ಏನಾದರೂ ಆಗಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಲಕ್ಕೆ ಆಗಿರುವಂಥದ್ದು. ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರ ಮಾತಾಡುವಂತ ಸಂದರ್ಭ ಬಂದಾಗ ಈ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ವಾಸು ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವತ್ತು ಕೂಡ ಈ ಕ್ಷೇತ್ರಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಂತದ್ದು. ಇವತ್ತು ಮತ್ತೆ ಹರೀಶ್ ಗೌಡರು ಬಂದ ಮೇಲೆ ಅನೇಕ ಕಾರ್ಯಕ್ರಮಗಳು ಈ ಭಾಗದ ಜನರಿಗೆ, ವಿಶೇಷವಾಗಿ ಮೈಸೂರು ನಗರಕ್ಕೆ ನಾವು ಸೇವೆ ಮಾಡುವ ಮೂಲಕ ಜನರಿಗೆ ಕೊಟ್ಟಂತಹ ಮಾತು ತಕ್ಕಂತೆ ನಡೆಯುವಂತಹ ಶಕ್ತಿ ನೀವೇನು ಕೊಟ್ಟಿದ್ದೀರಾ ಅದರಂತೆ ನಡೀತಾ ಇದ್ದೀವಿ. ಇವತ್ತು ನಮ್ಮ ಸರ್ಕಾರ ಚುನಾವಣೆಯ ಪೂರ್ವದಲ್ಲಿ ನಾವು ಘೋಷಣೆ ಮಾಡಿದಂತಹ 5 ಭರವಸೆಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ನನ್ನ ನಾಯಕರಾದಂತಹ DK ಶಿವಕುಮಾರ್ ಅವರು ಇಬ್ಬರು ರುಜುವಾತು ಮಾಡಿರುವಂತಹ ಗ್ಯಾರಂಟಿಗಳನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತಂದು ಕೊಟ್ಟಂತದ್ದು. ಆವತ್ತು ಅನೇಕ ಸಂಶಯಗಳಿತ್ತು. ಇದು ನೀವು ನಮ್ಮ ಕೈಗೆ ಇವತ್ತು ಕೊಡ್ತಾ ಇದ್ದೀರಾ, ನಾಳೆ ಇದನ್ನ ಜಾರಿ ಮಾಡ್ತೀರಾ ನೀವು ಅಂತ. ಬಹುಶಃ ಆವತ್ತಿದ್ದಂತಹ ಸನ್ನಿವೇಶ ಇವತ್ತು ಇಲ್ಲ ಅಂತ ನಾನು ಭಾವಿಸ್ತೇನೆ. ನಮ್ಮ ಸರ್ಕಾರ ಬಂದು 1 ತಿಂಗಳ ಒಳಗಾಗಿ ನಾವು ನಮ್ಮ ಗ್ಯಾರಂಟಿಗಳನ್ನ ಜಾರಿ ಮಾಡುವಂತ ಕೆಲಸ ಮಾಡಿ ಇವತ್ತು 5 ಗ್ಯಾರಂಟಿ ಕೂಡ ಮನೆ ಮನೆಗೆ ತಲುಪಿಸುವಂತ ಕೆಲಸ ನಾವು ಮಾಡಿದ್ದೇವೆ. ಇವತ್ತು ಬಂಧುಗಳೇ, ಪಕ್ಷ, ಜಾತಿ, ಧರ್ಮ ಇದೆಲ್ಲ ಒಂದು ಕಡೆ, ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡುವಂತ ಅಭ್ಯರ್ಥಿ ನಮ್ಗೆ ಬೇಕಾಗಿರುವಂಥದ್ದು. ಯಾರು ಯಾವ ಜಾತಿಗೆ ಸೇರಿದ್ದಾರೆ ಅನ್ನೋ ಮುಖ್ಯ ಅಲ್ಲ. ಇವತ್ತು ಯಾರೋ ಕೇಳಿರುವಂತ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗುವುದಿಲ್ಲ. ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನಮ್ಮ ಮುಂದೆ ಚುನಾವಣೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಅವರ ಜಾತಿ ಸರ್ಟಿಫಿಕೇಟ್ ನಾವು ಕೇಳಿರಲಿಲ್ಲ. ಒಂದು ಸಭ್ಯತೆ ಇರುವಂತ ವ್ಯಕ್ತಿ, ಸಮಸ್ಯೆಗಳನ್ನ ಆಲಿಸಿರುವಂತ ವ್ಯಕ್ತಿ, ಲೋಪಗಳನ್ನ ದಿನನಿತ್ಯ ಮಾಧ್ಯಮದ ಮೂಲಕ ಅವ್ರಿಗೆ ತೇಜವನೆ ಮಾಡಿ ಜನರಿಗೆ ನ್ಯಾಯ ಕೊಡಿಸ್ಕೊಡುವಂಥದ್ದಕ್ಕೆ ನಮ್ಮ ಲಕ್ಷ್ಮಣರವರು ನಮ್ಮ ಪಕ್ಷದ ವಕ್ತಾರರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಸಮಸ್ಯೆ ಗೊತ್ತಿರೋವನಿಗೆ ಅದನ್ನ ಬಗೆಹರಿಸುವಂತಹ ಕಿಂಚುತ್ತಾದ್ರೂ ಒಂದು ಶಕ್ತಿ ಇರುತ್ತೆ ಅಂತ ನಾವಾದ್ರೂ ಭಾವಿಸ್ಕೋಬೇಕು. ಇವತ್ತು ಲಕ್ಷ್ಮಣರವರು ಸಾಮಾನ್ಯ ವ್ಯಕ್ತಿತ್ವ ಉಳ್ಳುವಂತಹ ವ್ಯಕ್ತಿ, ಜನರ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದನೆ ಮಾಡುವಂತ ಶಕ್ತಿ ಇರುವಂತ ವ್ಯಕ್ತಿ. ಅವರ ಗೆಲುವು ನಮ್ಮೆಲ್ಲರ ಗೆಲುವು ಅಂತ ನಾವು ಭಾವಿಸ್ಕೋಬೇಕು. ಇವತ್ತು ನಮ್ಮ ಅಭ್ಯರ್ಥಿಯಾಗಿ ನಾವು ನಿಮ್ಮ ಮುಂದೆ ಕಳಿಸಿರುವಂತದ್ದು, ಅವರು ನಿಮ್ಮಲ್ಲಿ ಮತಯಾಚನೆ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ. ಜೊತೆಗೆ ಈ ಹಿಂದೆ ಕೂಡ ನಾವು ನೋಡಿದ್ದೇವೆ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ನಮ್ಮ ರಾಜ್ಯಕ್ಕೆ ನ್ಯಾಯ ದೊರಕಿಸಿಕೊಡುವಂಥದ್ರಲ್ಲಿ
ಯಾವುದೇ ರೀತಿಯ ಅನುಕೂಲಗಳು ನಮ್ಗಾಗಿಲ್ಲ. ಸೈದ್ಧಾಂತಿಕವಾಗಿ ಇವತ್ತು ನಾವು ನಿಮ್ಮಗಳ ಸೇವೆ ಮಾಡುವಂಥದಕ್ಕೆ ನಾವೆಲ್ಲರೂ ಒಟ್ಟಾಗಿ ಲಕ್ಷ್ಮಣ್ಣನ ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು, ನಿಮ್ಮ ಆಶೀರ್ವಾದ ಅವನು ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ನಿಮ್ಮ ಮುಂದೆ ಬಂದಿದ್ದೇವೆ. ಮನೆ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿದೆ. ಹೆಚ್ಚಿನ ಸಮಯ ತಗೊಳ್ಳದೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ನಮ್ಮ ಶಾಸಕರು ತಮ್ಮೆಲ್ಲರನ್ನ ಜೊತೆಗೆ ಇಟ್ಕೊಂಡು ತಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಮುಂದೆ ಈಗ ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಮ್ಮ ಅಭ್ಯರ್ಥಿನ ತಮ್ಮ ಮುಂದೆ ನಾವು ತಂದಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದ ಲಕ್ಷ್ಮಣ್ ಅವರಿಗೆ ಕೊಟ್ಟು ನಿಮ್ಮ ಸೇವೆ ಮಾಡುವಂಥದಕ್ಕೆ ಮತ್ತಷ್ಟು ಶಕ್ತಿ ನಮ್ಗೆ ಕೊಡಬೇಕು ಅಂತ ಕೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.